ಹೆಲೋ ಎವ್ರಿವನ್, ನಮಸ್ತೆ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ CTET 2019 ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಭಾಷೆ 1 ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ 2021ರಲ್ಲಿ ಪ್ರಶ್ನೆ ಪತ್ರಿಕೆ 1ರ ಪ್ರಶ್ನೆ ಪತ್ರಿಕೆ 2ರ ಇವೆರಡರಲ್ಲಿಯೂ ಬರುವಂತಹ ಕನ್ನಡ ಪ್ರಶ್ನೆ ಪತ್ರಿಕೆ 4 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಸೊ ಇದುವರೆಗೂ ಆ ಒಂದು ವಿಡಿಯೋಸ್ಗಳನ್ನು ಯಾರು ನೋಡಿಲ್ವೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ನೀವು ನೋಡಬಹುದು. ಅದನ್ನು ನೋಡುವುದರಿಂದ ನಿಮಗೆ TET ಕನ್ನಡ ಒಂದು ಪ್ರಶ್ನೆ ಪತ್ರಿಕೆಗೂ CTET ಕನ್ನಡ ಪ್ರಶ್ನೆ ಪತ್ರಿಕೆಗೂ ಇರುವಂತಹ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಯಾವ ರೀತಿ ನಾವು ಉತ್ತರಿಸಬೇಕು ಅನ್ನುವಂಥ ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ. ಸೊ ಈಗ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ನಾನು ನೀಡಿರುವಂತಹ ಎಲ್ಲ ಉತ್ತರಗಳು ಕೂಡ ಗೌರ್ಮೆಂಟ್ ಕೀ ಆನ್ಸರ್ ಪ್ರಕಾರ ಆಗಿರುತ್ತೆ. ಸೊ ಯಾವುದೇ ರೀತಿ ಗೊಂದಲ ಬೇಡ. ಸೊ ಮೊದಲನೇದಾಗಿ ಅಭ್ಯರ್ಥಿಗಳು ಕನ್ನಡ ಭಾಷೆಯನ್ನು ಲ್ಯಾಂಗ್ವೇಜ್ ಫಸ್ಟ್ ಅಂತ ಭಾಷೆ 1 ಅಂತ ಏನಾದರೂ ನೀವು ಆರಿಸ್ಕೊಂಡಿದ್ರೆ ಮಾತ್ರ ಏನು ಮಾಡಬೇಕು, ಭಾಗ 4ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅಂದರೆ 91ರಿಂದ 120ರವರೆಗೂ ಉತ್ತರಿಸಬೇಕಾಗತ್ತೆ. ಇದು ರಿಟರ್ನ್ ಇದ್ದಾಗ ಈ ರೀತಿ ಇತ್ತು. ಆದರೆ ಆನ್ಲೈನ್ ಮೋಡ್ನಲ್ಲಿ ಹೀಗಿರುತ್ತೆ ಅಂದರೆ ಮೇಲೇನೆ ಅಲ್ಲಿ ಕನ್ನಡ, ಇಂಗ್ಲೀಷ್, ಫಸ್ಟು CDPದಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? CDP ನಂತರ ಇಂಗ್ಲೀಷ್, ಕನ್ನಡ, ಆಮೇಲೆ ಸೋಷಿಯಲ್ ಸೈನ್ಸ್, EVS ಮ್ಯಾಥ್ಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಚಾಯ್ಸ್ ಮಾಡ್ಕೋಬೇಕು, ನಮಗೆ ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು, ಈ ರೀತಿ ನಾವು ಚಾಯ್ಸ್ ಮಾಡ್ಕೊಂಡು ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಅಲ್ಲಿಯೂ ಕೂಡ ಕನ್ನಡ 91ದಿಂದನೇ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಅಲ್ಲಿ ಇದ್ದಿರುತ್ತೆ ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್, ನಾವು ಯಾವುದನ್ನು ಚೂಸ್ ಮಾಡಿರ್ತೀವೋ ಅದನ್ನೇ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಏನು ಕನ್ಫ್ಯೂಷನ್ ನಿಮಗೆ ಇಲ್ಲ ಅನ್ಕೋತೀನಿ. ರಿಟರ್ನ್ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, ಯಾಕಂದರೆ ಲ್ಯಾಂಗ್ವೇಜ್ ಫಸ್ಟು ಲ್ಯಾಂಗ್ವೇಜ್ ಸೆಕೆಂಡ್ದು ಎರಡೂ ಕೂಡ ಕ್ವಶನ್ ಪೇಪರ್ ಅಲ್ಲೇ ಇರುತ್ತಲ್ವ. ಸೊ ಯಾವುದಕ್ಕೆ ಉತ್ತರಿಸಬೇಕು, ಸೊ ಫಾಸ್ಟಲ್ಲಿ ನಾವು ಲ್ಯಾಂಗ್ವೇಜ್ ಫಸ್ಟ್ ತೆಗೆದುಕೊಂಡಿದ್ರೆ ಸಡನ್ಲಿ ಸೆಕೆಂಡ್ದು, ಅಥವಾ ಸೆಕೆಂಡ್ ತೊಗೊಂಡಿದ್ರೆ ಫಸ್ಟ್ಗೂ, ಈ ರೀತಿ ನಾವು ಉತ್ತರಿಸ್ತಿದ್ವಿ. ಆದರೆ ಆನ್ಲೈನಲ್ಲಿ ಆಲ್ರೆಡಿ ಎಲ್ಲ ಅಲ್ಲಿ ಇರುತ್ತೆ. ನಾವು ಯಾವ ಲ್ಯಾಂಗ್ವೇಜನ್ನು ತೊಗೊಂಡಿರ್ತೀವೋ ಸೊ ಅದೇ ಅಲ್ಲಿ ಫಿಲಪ್ ಆಗಿರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹೋಗಿಬಿಟ್ಟು ನೀವು ಅಲ್ಲಿ ಈ ಒಂದು ಪ್ಯಾಸೇಜನ್ನು ಓದ್ಕೊಳ್ಳಿ. ಈಗ ನಾನು ಡೈರೆಕ್ಟಾಗಿ ನಿಮಗೆ ಉತ್ತರವನ್ನು ಹೇಳ್ತೀನಿ. ಸೊ ರಿಟರ್ನ್ ಇದ್ದಾಗ ಪ್ಯಾಸೇಜ್ ಇಷ್ಟೊಂದು ಲೆಂತ್ ಇತ್ತು. ಸೊ ಆನ್ಲೈನ್ನಲ್ಲಿಯೂ ಇಷ್ಟು ಲೆಂತ್ ಇದ್ದರೆ ನಾವು ಹೇಗೆ ಓದೋದು ಅಂತ ಒಂದಿಷ್ಟು ಜನಕ್ಕೆ ಟೆನ್ಷನ್ ಆಗ್ತಿರ್ಬೋದು. ಆದರೆ ನಿನ್ನೆ ನಡೆದಂತಹ ಪೇಪರ್ 1ನಲ್ಲಿ ನಾವು ನೋಡಿದ್ದೀವಲ್ವ, ಸೊ ಇಷ್ಟು ಲೆಂದಿಯಾಗಿ ಅಲ್ಲಿ ಪ್ಯಾಸೇಜನ್ನು ಕೊಟ್ಟಿಲ್ಲ. ಓಕೆನಾ? ಸೊ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಈಗ ಉತ್ತರವನ್ನು ನೋಡ್ತಾ ಹೋಗೋಣ. 91 ಕಾವ್ಯ ಸಫಲವಾಗುವುದು ಯಾವಾಗ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಫಸ್ಟ್ 1 ಜನಸಾಮಾನ್ಯರ ಬದುಕನ್ನು ಅಭಿವ್ಯಕ್ತಿಸಿದಾಗ ಏನು ಕಾವ್ಯ ಸಫಲ ಆಗುತ್ತೆ. 92 ಕವನ ಎಂಬ ಗೂಡನ್ನು ಯಾರು ಕಟ್ಟಲು ಸಾಧ್ಯ? ಸೊ ಕವನ ಎಂಬ ಗೂಡನ್ನು ಇತರರ ಭಾವನೆಗಳಿಗೆ ಸ್ಪಂದಿಸುವವನು ಕಟ್ಟಲು ಸಾಧ್ಯ. 93 ಸಿದ್ಧಾಂತಗಳ ಬಗ್ಗೆ ಲೇಖಕರ ನಿಲುವೇನು? ಸೊ ಸಿದ್ಧಾಂತಗಳ ಬಗ್ಗೆ ಲೇಖಕರ ನಿಲುವೇನು? ಇದಕ್ಕೆ ಉತ್ತರ 4th ಆಪ್ಷನ್ ಅನುಮಾನ. 94 ಮನುಷ್ಯ ಮೂಲಭೂತವಾಗಿ ಏನು? ಹಾಗಾದರೆ ಮನುಷ್ಯ ಏನು ಮೂಲಭೂತವಾಗಿ? ಅಸಹಾಯಕ. ಆಪ್ಷನ್ ಸೆಕೆಂಡ್ ಅಸಹಾಯಕ, ಇದು ಸರಿ ಉತ್ತರ ಆಗುತ್ತೆ. ಇನ್ನು 95 ಕಾವ್ಯದಲ್ಲಿ ಮಾತಿನಷ್ಟೇ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೌನ. ಕಾವ್ಯದಲ್ಲಿ ಮಾತಿನಷ್ಟೇ ಮುಖ್ಯವಾದದ್ದೇನು? ಮೌನಕ್ಕೆ ಇರುತ್ತೆ. ಇನ್ನು 96 ಗುಬ್ಬಚ್ಚಿಯ ಗೂಡು ಎಂಬುದನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಅಲಂಕಾರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ವಾಚಕ ಪದಗಳನ್ನು ಅಂತೆ, ಹಾಗೆ ಈ ರೀತಿ ಏನೂ ಬಳಸಿಲ್ಲ, ಹೌದಲ್ವಾ? ಸೊ ಹಾಗಾದರೆ ಯಾವುದಾಗುತ್ತೆ? ರೂಪಕ ಅಲಂಕಾರ ಆಗುತ್ತೆ. ಇನ್ನು 97ನೇದು ವರಸೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಪಟ್ಟು. ವರಸೆ ಅಂದರೆ ಏನು? ಪಟ್ಟು. 98ನೇ ಪ್ರಶ್ನೆ ಕ್ರೌಂಚ್ ಪಕ್ಷಿಯ ಅಳಲನ್ನು ಆಲಿಸಿ ಕಾವ್ಯ ಬರೆದವನು ಯಾರು? ಹಾಗಾದರೆ ಯಾರು? ವಾಲ್ಮೀಕಿ. ಫಸ್ಟ್ 1 ಈಸ್ ದ ರೈಟ್ ಆನ್ಸರ್. ಇನ್ನು 99 ಲೇಖನದಲ್ಲಿ ಯಾವ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾಗಿದೆ ಅಂತ ಕೇಳಿದ್ದಾರೆ. ಸೊ ಆ ಒಂದು ಪ್ಯಾಸೇಜ್ ಓದಿದರೆ ನಿಮಗೆ ಗೊತ್ತಾಗುತ್ತೆ ಲೇಖನದಲ್ಲಿ ಕವನ ಎಂದರೇನು, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾಗಿದೆ.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈಗ 100ರಿಂದ 105ರವರೆಗೂ ಬರುವಂತಹ ಪ್ರಶ್ನೆಗಳು ಪದ್ಯದ ಮೇಲೆ ಇರುತ್ತೆ. ಲ್ಯಾಂಗ್ವೇಜ್ ಫಸ್ಟಾಗಿ ನೀವು ಯಾವುದೇ ಒಂದು ಭಾಷೆಯನ್ನು ತೆಗೆದುಕೊಳ್ಳಿ, ಅಲ್ಲಿ ನಿಮಗೆ ಒಂದು ಪ್ಯಾಸೇಜ್, ಒಂದು ಪೋಯಮ್ ಸಿಗುತ್ತೆ. ಅದೇ ನೀವು ಲ್ಯಾಂಗ್ವೇಜ್ ಸೆಕೆಂಡ್ ಆಗಿ ತೊಗೊಂಡ್ರೆ ಅಲ್ಲಿ ಎರಡೂ ಕೂಡ ನಿಮಗೆ ಪ್ಯಾಸೇಜ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಇನ್ನು 100 ಕ್ವಶನ್. ಕಷ್ಟ ಸುಖ ಎನ್ನುವುದು ಏನು? ಹಾಗಾದರೆ ಕಷ್ಟ ಸುಖ ಎನ್ನುವುದು ನೆರಳು ಬೆಳಕಿನ ಹಾಗೆ. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 101 ಬದುಕಿನಲ್ಲಿ ಯಾರು ಗೆಲ್ಲುತ್ತಾರೆ? ಬದುಕಿನಲ್ಲಿ ಯಾರು ಗೆಲ್ತಾರೆ? ಹಾಗಾದರೆ ನಕ್ಕವರು ಗೆಲ್ಲುತ್ತಾರೆ. ಸೊ ಈ ಪದ್ಯವನ್ನು ಓದಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು 102ನೇ ಪ್ರಶ್ನೆ. ಬಾಳಿನಲ್ಲಿ ಕಡೆಯವರೆಗೂ ಉಳಿಯುವುದು ಏನು? ಬಾಳಿನಲ್ಲಿ ಕಡೆಯವರೆಗೂ ಉಳಿಯುವುದು ಫೋರ್ತ್ ಒನ್ ಮನಸ್ಸಂತೋಷ. ಇನ್ನು 103 ಹುದುಲ ಎಂಬುದರ ಅರ್ಥ ಏನು? ಹುದುಲ ಅಂತಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಯಾಕಂದರೆ ತುಂಬ ಈಸಿ ಇದೆ. ಹುದುಲ ಅಂದರೆ ಏನು? ಕೆಸರು. 104ನೇ ಪ್ರಶ್ನೆ. ಕಡೆಮುಟ್ಟ ಎಂದರೇನು? ಸೊ ಕಡೆಮುಟ್ಟ ಅಂದ್ರೇನು? ಕೊನೆಯವರೆಗೂ ಆಗುತ್ತೆ. ಸೊ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್. ಇನ್ನು 105ನೇ ಪ್ರಶ್ನೆ. ಬದುಕನ್ನು ಗೆಲ್ಲುವುದು ಎಂದರೆ? ಬದುಕನ್ನು ಗೆಲ್ಲುವುದು ಅಂತಂದರೆ ಏನು? ಕಷ್ಟಗಳನ್ನು ಎದುರಿಸುವುದು. ಕಷ್ಟಗಳನ್ನು ಎದುರಿಸುವುದು. ಸೊ ಇನ್ನು ಬರುವಂತಹ 106ರಿಂದ 120ರವರೆಗೂ ಏನು ಪ್ರಶ್ನೆಗಳಿವೆ ಅಲ್ವಾ? ಸೊ ಅವೆಲ್ಲವೂ ಕೂಡ ಏನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಈಗ 106ನೇ ಪ್ರಶ್ನೆಯನ್ನು ನೋಡೋಣ. 106ನೇ ಪ್ರಶ್ನೆ. ಮಾತೃಭಾಷಾ ಮೂಲವಾದ ಬಹುಭಾಷಿಕತೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಬಹುಭಾಷಿಕತೆ ಅಂದರೆ ಏನು? ಮಲ್ಟಿಲಿಂಗ್ವಾಲಿಸಮ್. ಈಗ ಒಂದು ತರಗತಿಯಲ್ಲಿ ಒಂದೇ ಭಾಷೆಯನ್ನು ಮಾತನಾಡುವಂಥ ಮಕ್ಕಳಿರಲ್ಲ, ಹಲವಾರು ಭಾಷೆಯನ್ನು ಮಾತನಾಡುವಂಥ ಮಕ್ಕಳಿರ್ತಾರೆ. ಉರ್ದು ಮಾತಾಡ್ತಾರೆ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್. ಸೊ ಆ ಒಂದು ತರಗತಿಯನ್ನು ನಾವೇನಂತ ಕರಿತೀವಿ? ಬಹುಭಾಷಿಕತೆ ತರಗತಿ, ಮಲ್ಟಿ ಲಿಂಗ್ವಾಲಿಸಮ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಥರ್ಡ್ ಒನ್ ಆಗುತ್ತೆ. ಸೊ ಎಲ್ಲಿ ಎಕ್ಸ್ಪ್ಲನೇಷನ್ದ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ, ಓಕೆನಾ? ಇಲ್ಲಾಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಎಕ್ಸಾಮ್ಸ್ ಕೂಡ ತುಂಬ ಸಮೀಪ ಇದೆ. ಸೊ ಇಲ್ಲಿ ಥರ್ಡ್ ಒನ್ ಮಾತೃಭಾಷೆಯನ್ನು ಮೊದಲು ಕಲಿತು ನಂತರ ಹೆಚ್ಚು ಭಾಷೆಗಳನ್ನು ಕಲಿಯುವುದು. ಅಂದರೆ ಮೊದಲು ನಮ್ಮ ಮಾತೃಭಾಷೆಯನ್ನು ಕಲಿತು ನಂತರ ಉಳಿದಂಥ ಎಲ್ಲ ಭಾಷೆಗಳನ್ನು ನಾವೇನು ಕಲಿತೀವಲ್ವ, ಸೊ ನಮಗೇನು ಬರುತ್ತಲ್ವ, ಸೊ ಅದಕ್ಕೆ ಏನಂತ ಕರೀತಾರೆ? ಬಹುಭಾಷಿಕತೆ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 107ನೇ ಪ್ರಶ್ನೆ. ಶಾಲಾ ಶಿಕ್ಷಣ ನೀತಿಯಲ್ಲಿ ಭಾಷೆಯನ್ನು ಹೀಗೆ ತಿಳಿಯಲಾಗುತ್ತದೆ. ಸೊ ತುಂಬ ಈಸಿಯಾದಂತಹ ಪ್ರಶ್ನೆ. ಫೋರ್ತ್ ಒನ್ ತ್ರಿಭಾಷಾ ಸೂತ್ರ. ಇನ್ನು 108ನೇ ಪ್ರಶ್ನೆ. ಸಂಪೂರ್ಣ ಭಾಷಾ ವಿಧಾನವೆಂದರೆ? ಸಂಪೂರ್ಣವಾದಂಥ ಒಂದು ಭಾಷಾ ವಿಧಾನ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಆಪ್ಷನಲ್ಲಿ ಕನ್ಫ್ಯೂಷನ್ ಇದೆ. ನಾನು 2019ನಲ್ಲಿ ಅಟೆಂಡ್ ಮಾಡಿದಾಗ ಫಸ್ಟ್ ಒನ್ ಆನ್ಸರನ್ನು ರೈಟ್ ಮಾಡಿದ್ದೆ. ಆದರೆ ಗೌರ್ಮೆಂಟ್ ಕೀ ಆನ್ಸರ್ ಪ್ರಕಾರ ಸೆಕೆಂಡ್ ಒನ್ ಸರಿಯಾದಂತಹ ಉತ್ತರ ಆಗುತ್ತೆ. ಏನಪ್ಪ ಅಂತಂದರೆ ಕಲಿಯುವವರು ಭಾಷೆಯಲ್ಲಿ ಭಾಷಾ ಘಟಕಗಳಿಂದ ಭಾಷೆಯನ್ನು ಕಲಿಯುತ್ತಾರೆ ಮತ್ತು ಸಣ್ಣ ಘಟಕಗಳಾದಂತಹ ಧ್ವನಿಗಳು ಮತ್ತು ಅಕ್ಷರಗಳನ್ನು ಇವರು ತಿಳಿತಾರೆ ಎಂದು ತಿಳಿಯುವುದು. ಇದು ಒಂದು ಸಂಪೂರ್ಣ ಭಾಷಾ ವಿಧಾನ ಆಗುತ್ತೆ ಅಂತ ಈ ಉತ್ತರವನ್ನು ನೀಡಿದ್ದಾರೆ. ಇನ್ನು 109ನೇ ಪ್ರಶ್ನೆಯನ್ನು ನೋಡೋಣ. 109ನೇ ಪ್ರಶ್ನೆ. ಭಾಷೆಯನ್ನು ಕಲಿಸುವ ಯಾವ ವಿಧಾನವು ಸ್ಮರಣ ಕ್ರಿಯೆಯನ್ನು ಭಾಷಾ ಕಲಿಕೆಯ ಯಾವ ವಿಭಾಗವೆಂದು ಹೇಳುತ್ತದೆ? ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈ ಒಂದು ತರಗತಿಯನ್ನು ಆಲ್ರೆಡಿ ನಾನು ಮಾಡಿದ್ದೀನಿ, ಹೌದಲ್ವಾ? ಸೊ ಅದರಲ್ಲಿ ಯಾವ ಯಾವ ವಿಧಾನಗಳು ಬರುತ್ತೆ? ಸ್ಟ್ರಕ್ಚರಲ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಪ್ರೋಚ್, ಇದೇ ರೀತಿ ಹಲವಾರು ಅಪ್ರೋಚಸ್ ಮತ್ತು ಮೆಥಡ್ಸ್ ಬರುತ್ತೆ, ಹೌದಲ್ವಾ? ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ನಿನ್ನೆ ಒಂದು ಎಕ್ಸಾಮ್ನಲ್ಲಿ ಆ ಒಂದು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಮೇಲೆ 3 ಕ್ವಶನ್ಸ್ ರೈಸ್ ಆಗಿತ್ತು, ಓಕೆನಾ? ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಸ್ಮರಣ ಕ್ರಿಯೆ ಅಂದರೆ ರಿಮೆಂಬರ್, ಇದು ಭಾಷಾ ಕಲಿಕೆ ಯಾವ ಒಂದು ವಿಭಾಗ ಅಂದರೆ ಯಾವ ಒಂದು ಮೆಥಡ್ನಿಂದ ಈ ಒಂದು ವಿಭಾಗ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸೆಕೆಂಡ್ ಒನ್ ವ್ಯಾಕರಣ ಭಾಷಾಂತರ ವಿಧಾನ ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇನ್ನು 110ನೇ ಪ್ರಶ್ನೆ. 110ನೇ ಪ್ರಶ್ನೆ. ಕಾವ್ಯ ಎನ್ನುವವಳು ಭಾಷಾ ಅಧ್ಯಾಪಿಕೆ. ಅವಳು ವಿಭಿನ್ನ ಆಶಯಗಳಿಗೆ ಅನುಗುಣವಾಗಿ ಪದಗಳನ್ನು ಹುಡುಕುವಂತೆ ಹಾಗೂ ಸಂಗತವಾಗುವಂಥ ಬಿ ಫ್ರೆಂಡ್ ಪದಗಳನ್ನು ಕೊಡುವಂತೆ ಹೇಳುತ್ತಾಳೆ. ಅಂದರೆ ಇಲ್ಲಿ ಫ್ರೆಂಡ್ಗೆ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ, ಏನು? ಬಿ ಫ್ರೆಂಡ್ ಅಂತ. ಈಗ ನಾವು
ಕಾಫಿಗೆ ಹಾಟ್ ಕಾಫಿ, ಆಮೇಲೆ ಕೋಲ್ಡ್ ಡ್ರಿಂಕ್, ಈ ರೀತಿ ನಾವು ಪದಗಳನ್ನು ಜಾಯಿಂಟ್ ಮಾಡ್ತೀವಲ್ವ. ಸೊ ಅದಕ್ಕೆ ಆ ರೀತಿ ಒಂದು ಪದಗಳನ್ನು ಕೊಡು ಹಾಗೇನು ಮಕ್ಕಳಿಗೆ ಆ ಒಂದು ಭಾಷಾ ಶಿಕ್ಷಕಿ ಹೇಳ್ತಾಳೆ. ಸೊ ಅಂದರೆ ಪದಗಳು ಮೊದಲ ಪದದ ಜೊತೆಗೂ ಪದದ ನಂತರದಲ್ಲೂ ಜೊತೆಗೂಡಿ ಹೋಗುವಂಥವು. ಈ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಂತ ಕರೀತಾರೆ ಅಂದರೆ ಕೊಲೊಕೇಶನ್, ಪದ ಸಮ್ಮಿಳನ ಅಂತ ಕರೀತಾರೆ. ಈಗ ನಿಮ್ಗೆ ಉದಾಹರಣೆ ಹೇಳಿದೆ ನಾನು, ಹಾಟ್ ಕಾಫಿ, ಜಸ್ಟ್ ಕಾಫಿಗೂ ಒಂದು ಅರ್ಥ ಇದೆ, ಹಾಟ್ಗೂ ಒಂದು ಅರ್ಥ ಇದೆ, ಹೌದಲ್ವಾ. ಆ ಎರಡನ್ನು ಕೂಡಿಸಿದಾಗಲೂ ಕೂಡ ಒಂದು ಅರ್ಥ ಬರುತ್ತೆ, ಹೌದಲ್ವಾ. ಪದಗಳು ಮೊದಲ ಪದದ ಜೊತೆಗೂ ಪದದ ನಂತರದಲ್ಲೂ ಆ ಪದ ಜೊತೆ ಇಲ್ಲದೆ ಇದ್ದಾಗಲೂ ಕೂಡ ಅಲ್ಲಿ ಒಂದು ಅರ್ಥ ಹುಟ್ಟುತ್ತೆ. ಸೊ ಇದಕ್ಕೇನಂತ ಕರೀತಾರೆ, ಕೊಲೊಕೇಶನ್, ಪದ ಸಮ್ಮಿಳನ ಅಂತ ಕರೀತಾರೆ. ಆ್ಯಂಡ್ ನಿಮಗೆ ಒಂದು ಹೇಳಬೇಕಂತಂದರೆ ಈ ರೀತಿ ಟರ್ಮ್ಸ್ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ ಇಂಗ್ಲೀಷ್ನಲ್ಲಿ. ಸೊ ನಾನು ಆಲ್ರೆಡಿ 2 ಕ್ಲಾಸನ್ನು ಮಾಡಿದ್ದೀನಿ ಟಿ ಇ ಟಿ ಟೈಮ್ನಲ್ಲಿ. ಇನ್ನೂ ಒಂದಿಷ್ಟು ಸಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಟರ್ಮ್ಸ್ಗಳ ಒಂದು ತರಗತಿ ಮಾಡುವುದಿದೆ. ಸೊ ಸೂನ್ ನಾನು ಆ ಒಂದು ತರಗತಿಯನ್ನು ಕೂಡ ಮಾಡ್ತೀನಿ. ಅದರಲ್ಲಿ ಕೊಲೊಕೇಶನ್ ಬಗ್ಗೆ ಕೂಡ ನಿಮಗಲ್ಲಿ ಡಿಟೇಲ್ ಆಗಿ ನಾನು ಹೇಳ್ತೀನಿ. ಸೊ ಇಲ್ಲಿ ಈ ಸರಿಯಾದ ಉತ್ತರ ಏನು, ಫಸ್ಟ್ ಒನ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋಣ. 111ನೇ ಪ್ರಶ್ನೆ. ಕಲಿಯುವವರ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ಶಿಕ್ಷಕಿಯು ಒಂದು ಪ್ರಶ್ನೆಯನ್ನು ಸಿದ್ಧಗೊಳಿಸುತ್ತಾಳೆ. ಒಂದು ಪ್ಯಾರಾಗ್ರಾಫ್ನಲ್ಲಿ 5ನೇ ಪದವನ್ನು ಅವಳು ತೆಗೆದುಹಾಕಿ ಕಲಿಯುವವರಿಗೆ ತಪ್ಪಿ ಹೋದ ಪದಗಳನ್ನು ಜೋಡಿಸುವಂತೆ ಹೇಳುತ್ತಾಳೆ. ಈ ಪರೀಕ್ಷಾ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ತುಂಬ ಸಲ ಈ ಪ್ರಶ್ನೆ ರಿಪೀಟ್ ಆಗಿದೆ. ಇಂಗ್ಲೀಷ್ನಲ್ಲಿಯೂ ಕೂಡ ತುಂಬ ಸಲ ಬಂದಿದೆ. ಸೊ ಇಲ್ಲಿ ಭಾಷಾ ಶಿಕ್ಷಕಿ ಏನು ಮಾಡಿದ್ದಾರೆ, ಒಂದು ಪ್ಯಾರಾಗ್ರಾಫ್ನಲ್ಲಿ 5ನೇ ಪದವನ್ನು ಅವರು ತೆಗೆದು ಹಾಕಿದ್ದಾರೆ. ಅಲ್ಲಿ ಬಿಟ್ಟ ಸ್ಥಳ ತುಂಬ ಹಾಗೆ ಮಾಡಿದ್ದಾರೆ. ಬಿಟ್ಟ ಸ್ಥಳವನ್ನು ನಾವು ತುಂಬಿದಾಗ ಆ ಒಂದು ಸೆಂಟೆನ್ಸ್ ಏನಾಗುತ್ತೆ ಹೇಳಿ, ಕ್ಲೋಸ್ ಆಗುತ್ತೆ, ಹೌದಲ್ವಾ. ಸೊ ಹಾಗಾದರೆ ಸರಿ ಉತ್ತರ ಯಾವುದು ನಿಮಗೆ ಗೊತ್ತಾಗಿದೆ ಅಲ್ವಾ. ಕ್ಲೋಸ್ ಪರೀಕ್ಷೆ, ಖಾಲಿ ಜಾಗದಲ್ಲಿ ಸರಿಯಾದ ಪದವನ್ನು ಹಾಕುವುದು. ಇಲ್ಲಿ ಖಾಲಿ ಜಾಗದಲ್ಲಿ ಸರಿಯಾದ ಪದವನ್ನು ಹಾಕುವುದು ಇದೆ ಅಲ್ವಾ. ಸೊ ಒಂದೊಂದು ಬಾರಿ ಇದನ್ನು ಕೊಡ್ತಾರೆ, ಒಂದೊಂದು ಬಾರಿ ಕೊಡಲ್ಲ. ಜಸ್ಟ್ ಕ್ಲೋಸ್ ಟೆಸ್ಟ್, ಕ್ಲೋಸ್ ಪರೀಕ್ಷೆ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಇದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲೇನೋ ಒಬ್ಬರು ಶಿಕ್ಷಕರು ಒಂದಿಷ್ಟು ಪದಗಳನ್ನು ತೆಗೆದುಹಾಕಿ ಅದನ್ನು ತುಂಬಲಿಕ್ಕೆ ಮಕ್ಕಳಿಗೆ ಹೇಳ್ತಾರೆ ಅಂದರೆ ಈ ವಿಧಾನ ಯಾವುದು ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಬೇಕು, ಕ್ಲೋಸ್ ಟೆಸ್ಟ್, ಕ್ಲೋಸ್ ಪರೀಕ್ಷೆ ಅಂತ ಆಗಬೇಕು. ಓಕೆನಾ. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 112ನೇ ಪ್ರಶ್ನೆ. ಮಾತನಾಡುವಾಗ ಸರಿಯಾದ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಉಚ್ಚಾರ ಸಹಿತ ಮಾಡುವುದನ್ನು ಏನೆಂದು ಅಂದರೆ ಡ್ಯಾಶ್ ಎಂದು ಹೇಳುತ್ತಾರೆ ಅಂತ ಕೇಳಿದ್ದಾರೆ. ಸೊ ತುಂಬ ಸರಳವಾದಂತಹ ಪ್ರಶ್ನೆ. ಇದನ್ನು ನಾವು ಮಾತನಾಡುವ ರೀತಿ ಅಂತ ಕರಿತೀವಿ. ಇಲ್ಲಿ ದೈಹಿಕ ಭಾಷೆ ಇದು ಆಗಲ್ಲ, ಅಲ್ಲಿ ಯಾಕೆ ಮಾತುಗಾರಿಕೆ ಬಗ್ಗೆ ಬಂದಿದೆ. ಭಾಷಾ ಕ್ರಿಯೆ ಇಲ್ಲ, ಅಲ್ಲಿ ಮಾತುಗಾರಿಕೆ ಬಗ್ಗೆ ಹೇಳಿದ್ದಾರೆ. ಬಳಕೆಯಲ್ಲಿನ ಭಾಷೆ ಕೂಡ ಬರೋದಿಲ್ಲ. ಸೊ ಈ ರೀತಿ ನಾವು ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾಗತ್ತೆ. ಒಂದೊಂದು ಸಲ ಗೊತ್ತಾಗದೇ ಇದ್ದಾಗ ಸ್ಮಾರ್ಟ್ ವರ್ಕ್ದಿಂದ ನಮ್ಮ ಉತ್ತರ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 113ನೇ ಪ್ರಶ್ನೆ. ಕಲಿಸುವ ಸಾಧನವಾಗಿ ಕಥೆಯನ್ನು ಹೇಳುವುದನ್ನು ಇದಕ್ಕಾಗಿ ಉಪಯೋಗಿಸುತ್ತಾರೆ. ಅಂದರೆ ನಾವು ಟೀಚಿಂಗ್ ಮಟೀರಿಯಲ್ ಆಗಿ ಒಂದು ಕಥೆಯನ್ನು ಉಪಯೋಗಿಸ್ತೀವಿ, ಕಥೆಯನ್ನು ಹೇಳ್ತೀವಿ. ಸೊ ಅದನ್ನು ಯಾವುದಕ್ಕಾಗಿ ನಾವು ಹೇಳಬೇಕು? ಮಕ್ಕಳನ್ನು ಕೀಳು ಕ್ರಿಯೆಯಲ್ಲಿ ತೊಡಗಿಸ್ಲಿಕ್ಕೆ ಹೇಳಬೇಕಾ, ಅಥವಾ ಮಕ್ಕಳಿಗೆ ಮಾತಿನ ಕೌಶಲ್ಯವನ್ನು ಹೆಚ್ಚಿಸ್ಲಿಕ್ಕೆ ಹೇಳಬೇಕಾ, ಅಥವಾ ತರಗತಿಯಲ್ಲಿ ಶಿಸ್ತು ಉಳಿಸ್ಕೊಳ್ಬೇಕು ಅಂತ ನಾವು ಒಂದು ಕಲಿಸುವ ಸಾಧನವಾಗಿ ಕಥೆಯನ್ನು ಬಳಸ್ತೀವ? ನೀವೇ ಹೇಳಿ. ಎಷ್ಟು ಸರಳವಾದಂಥ ಪ್ರಶ್ನೆ ಇದೆ ಅಲ್ವಾ. ಸೊ ಹಾಗಾದರೆ ಏನು ಸರಿಯಾದ ಉತ್ತರ? ಥರ್ಡ್ ಒನ್. ಒಂದು ಕಥೆಯನ್ನು ನಾವು ತರಗತಿಯಲ್ಲಿ ಸಾಧನವಾಗಿ ಬಳಸ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ಭಾಷಿಕ ಮತ್ತು ಸಾಹಿತ್ಯದ ಕೌಶಲ್ಯಗಳನ್ನು ನಾವು ಹೆಚ್ಚಿಸಲಿಕ್ಕೆ ಆ ಕಥೆಯನ್ನು ನಾವು ಉಪಯೋಗಿಸ್ತೀವಿ, ಹೌದಲ್ವಾ. ಸೊ ಥರ್ಡ್ ಒನ್ ಈಸ್ ಅ ರೈಟ್ ಆನ್ಸರ್. ಈ ರೀತಿ ನಾವು ನೆಗೆಟಿವ್ ಪಾಯಿಂಟ್ಸ್ನ ಎಲಿಮಿನೇಟ್ ಮಾಡಬೇಕು. CTET-ಅಲ್ಲಿ ಈ ರೀತಿ ನೆಗೆಟಿವ್ ಪಾಯಿಂಟ್ನ ಏನು ಎಲಿಮಿನೇಟ್ ಮಾಡುವಂಥ ಒಂದು ಮೆಥಡ್ ಇದೆ ಅಲ್ವಾ, ತುಂಬ ಉಪಯೋಗ ಆಗುತ್ತೆ. ಸೊ ಇದನ್ನು ನೀವು ಏನು ಮಾಡಿ, ಎಲಿಮಿನೇಟ್ ಮಾಡೋ ಮೆಥಡನ್ನು ಪ್ರಯೋಗ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಇನ್ನು 114ನೇ ಪ್ರಶ್ನೆ. ಸಂದರ್ಭದಲ್ಲಿ ವ್ಯಾಕರಣವೆಂದರೆ. ಸಂದರ್ಭದಲ್ಲಿ ವ್ಯಾಕರಣ ಅಂದರೆ ನಿಮ್ಗಾಗಲೇ ಗೊತ್ತಾಗಿದೆ. ಈಗ ಒಂದು ಪಾಠವನ್ನು ನಾವು ಹೇಳ್ತಾ ಇರ್ತೀವಿ ಅಂದರೆ ಆ ಮಧ್ಯದಲ್ಲಿ
ಯಾವುದೋ ಒಂದು ವಿಭಕ್ತಿ ಪ್ರತ್ಯಯ ಅಥವಾ ಸಂಧಿ ಬಗ್ಗೆ ಏನೋ ಒಂದು ಉದಾಹರಣೆ ಬಂತಂದರೆ ಅಲ್ಲೇ ಆ ಪಾಠದ ಮಧ್ಯದಲ್ಲಿ ನಾವೇನು ಮಾಡಬೇಕು, ಆ ಉದಾಹರಣೆಯ ಮೂಲಕ ಸಂದರ್ಭಕ್ಕೆ ತಕ್ಕ ಹಾಗೆ ವ್ಯಾಕರಣವನ್ನು ಮಗುವಿಗೆ ತಿಳಿಸ್ಕೊಡ್ಬೇಕು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಂದರ್ಭದಲ್ಲಿ ವ್ಯಾಕರಣ ಅಂದರೆ ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ. ಸೊ ಹಾಗಾದರೆ ಈ ಆಪ್ಷನ್ಸ್ನಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅಂತ ನೋಡೋಣವಾ. ಸೊ ಇಲ್ಲಿ ಸರಿ ಉತ್ತರ ಥರ್ಡ್ ಒನ್ ಆಗುತ್ತೆ. ಅಂದರೆ ಯಾವುದರಲ್ಲಿ ಆಕೃತಿಯನ್ನು ಗುರುತಿಸುತ್ತಾ ಸಾಂದರ್ಭಿಕ, ನೋಡಿ ಇಲ್ಲಿ ಸಂದರ್ಭ ಅಥವಾ ಸಾಂದರ್ಭಿಕ ಅನ್ನುವಂತಹ ಪದ ಏನಾಗುತ್ತೆ ಆ ಆಪ್ಷನ್ಸ್ನಲ್ಲಿ ಇದ್ದೇ ಇರುತ್ತೆ. ಈ ಸಾಂದರ್ಭಿಕ ವ್ಯಾಕರಣ ಬಗ್ಗೆ ಕೇಳಿದ್ರು ಅಥವಾ ಕ್ರಿಯಾತ್ಮಕ ವ್ಯಾಕರಣದ ಬಗ್ಗೆ ಪ್ರಶ್ನೆ ಬಂತು ಅಂದರೆ ಆಪ್ಷನ್ಸ್ನಲ್ಲಿ ಸಾಂದರ್ಭಿಕವಾಗಿ ಅನ್ನುವಂತಹ ಪದ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸಾಂದರ್ಭಿಕವಾಗಿ ಕಲಿಯಬಲ್ಲವೋ ಅಂಥ ಸಹಜ ಭಾಷೆಯ ಉದಾಹರಣೆಗಳ ಮೂಲಕ ಕಲಿಯುವುದನ್ನೇ ನಾವು ಸಂದರ್ಭದಲ್ಲಿ ವ್ಯಾಕರಣ ಅಂತ ಕರಿತೀವಿ. ಓಕೆನಾ. ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 115ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಭ್ಯಾಸ ಕೌಶಲ್ಯ ಅಲ್ಲ ಅಂತ ಕೇಳಿದ್ದಾರೆ. ಸೊ ಉಪನ್ಯಾಸದ ಸಂದರ್ಭದಲ್ಲಿ ನಾವು ಟಿಪ್ಪಣಿಯನ್ನು ಮಾಡ್ಕೋತೀವಿ, ಹೌದಲ್ವಾ. ಸೊ ಅದು ಅಭ್ಯಾಸದ ಕೌಶಲ್ಯ ಆಗುತ್ತೆ. ಓದುವಾಗ ಟಿಪ್ಪಣಿ ಮಾಡುವುದು ಇದು ಕೂಡ ಅಭ್ಯಾಸದ ಕೌಶಲ್ಯ. ಸಾರಲೇಖವನ್ನು ಬರೆಯುವುದು ಇದು ಕೂಡ ಅಭ್ಯಾಸದ ಕೌಶಲ್ಯ ಆಗುತ್ತೆ. ಹಾಗಾದರೆ ಯಾವುದಾಗಲ್ಲ, ಒಂದು ಘಟನೆಗೆ ಉದ್ದೇಶ ಟಿಪ್ಪಣಿಯನ್ನು ಏನು ಬರಿತೀವಲ್ವ, ಸೊ ಅದನ್ನು ಅಭ್ಯಾಸ ಕೌಶಲ್ಯ ಅದು ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 116ನೇ ಪ್ರಶ್ನೆ. ಪಠ್ಯಪುಸ್ತಕ ಬರಹಗಾರರು ಯಾವಾಗಲೂ ಬರಹಗಾರರ ಪಠ್ಯಗಳನ್ನು, ಕವನಗಳನ್ನು ಮತ್ತು ಬರಹಗಳನ್ನು ಬಳಸಿಕೊಳ್ಳುತ್ತಾರೆ ಮತ್ತು ಸುದ್ದಿ ಪತ್ರಿಕೆಗಳಿಂದ, ಮ್ಯಾಗಝಿನ್ಗಳಿಂದ ಮೂಲ ಬರಹಗಳನ್ನು ಬಳಸಿಕೊಳ್ಳುತ್ತಾರೆ. ಯಾಕೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಕೂಡ ತುಂಬ ಕಾಮನ್ ಆದಂಥ ಪ್ರಶ್ನೆ ಇದೆ. ಅಂದರೆ ಇದು ಬಂದೇ ಬರುತ್ತೆ, ಕನ್ನಡ ಬೋಧನಾಶಾಸ್ತ್ರ ಅಥವಾ ಇಂಗ್ಲೀಷ್ ಬೋಧನಾಶಾಸ್ತ್ರ ಎರಡರಲ್ಲಿಯೂ ಈ ಪ್ರಶ್ನೆ ಬಂದೇ ಬರುತ್ತೆ. ಹಾಗೆ CDPಯಲ್ಲಿಯೂ ಕೂಡ ಒಂದೊಂದು ಬಾರಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಉತ್ತರ ಏನಾಗುತ್ತೆ ಅಂದರೆ ಅಥೆಂಟಿಕ್ ಮಟೀರಿಯಲ್. ಇವೆಲ್ಲ ಅಥೆಂಟಿಕ್ ಮಟೀರಿಯಲ್ ಇವೆ, ನೈಜವಾದಂತಹ ಮಟೀರಿಯಲ್ಸ್ ಇವೆ, ಸಹಜವಾದಂತಹ ಮಟೀರಿಯಲ್ಸ್ ಅವೆ. ಸೊ ಹೀಗಾಗಿ ಪಠ್ಯಪುಸ್ತಕದ ಬರಹಗಾರ ಏನು ಮಾಡ್ತಾರೆ, ಯಾವಾಗಲೂ ಬರಹಗಾರರ ಪಠ್ಯಗಳನ್ನು, ಕವನಗಳನ್ನು ಮತ್ತು ಬರಹಗಳನ್ನು, ಹಾಗೆ ಸುದ್ದಿ ಪತ್ರಿಕೆಗಳಿಂದ ಬರಹಗಳನ್ನು, ಮ್ಯಾಗಝಿನ್ಗಳಿಂದ ಬರುವಂತಹ ಬರಹಗಳನ್ನು ಬಳಸ್ಕೋತಾರೆ. ಯಾಕೆ, ಅವುಗಳು ಅಥೆಂಟಿಕ್ ಮತ್ತು ಸಹಜ ಭಾಷೆಯಾಗಿವೆ. ಈ ರೀತಿ ಇದ್ದಾಗ ಮಕ್ಕಳಿಗೆ ಏನಾಗುತ್ತೆ, ಒಂದು ಸಹಜ ಭಾಷೆ ಇತ್ತು ಅಂದರೆ ಬೇಗನೆ ಅರ್ಥ ಆಗುತ್ತೆ, ಹೌದಲ್ವಾ. ಸೊ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್. 117ನೇ ಪ್ರಶ್ನೆ. ಈ ಕೆಳಗಿನದು ಯಾವ ಕಾರ್ಯ? ಇಲ್ಲಿ ಕೆಳಗೆ ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ, ಆ್ಯಕ್ಟಿವಿಟಿ. ಸೊ ಅದು ಯಾವುದು ಅಂತ ನಾವು ಕಂಡುಹಿಡಬೇಕು. ಅಧ್ಯಾಪಿಕೆಯು ಪಠ್ಯವನ್ನು ತನ್ನ ಸ್ಥಳದಲ್ಲೇ ಓದುತ್ತಾಳೆ ಮತ್ತು ಕಲಿಯುವವರು ಗುಂಪಿನಲ್ಲಿ ಮುಖ್ಯಾಂಶಗಳನ್ನು ಬರೆದುಕೊಳ್ಳುತ್ತಾರೆ ಮತ್ತು ಪಠ್ಯವನ್ನು ಪುನರ್ರಚಿಸುತ್ತಾರೆ. ಅಂದರೆ ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಒಂದು ಪಠ್ಯವನ್ನು ಓದುತ್ತಾ ಇದ್ದಾರೆ. ಸೊ ಆ ಓದುವುದನ್ನು ಮಕ್ಕಳು ಗುಂಪಿನಲ್ಲೇ ಹೆಡ್ಡಿಂಗ್ಸ್ಗಳನ್ನು, ಮೇನ್ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ತಾರೆ. ಬರೆದುಕೊಂಡು ಅವ್ರು ಏನು ಮಾಡಬೇಕು, ಮತ್ತೆ ಪಠ್ಯವನ್ನು ಪುನರ್ರಚಿಸಬೇಕು. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸೆಕೆಂಡ್ ಒನ್, ವ್ಯಾಕರಣ ಶ್ರುತಲೇಖನ, ಗ್ರಾಮರ್ ಡಿಕ್ಟೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. 118ನೇ ಪ್ರಶ್ನೆ. ಪ್ರಥಮ ಭಾಷೆಯ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಹೀಗೆ ತಿಳಿಯಲಾಗುತ್ತದೆ. ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ನಮ್ಮ ಒಂದು ಮಾತೃಭಾಷೆನ ನಾವೇನು ಕಲಿತೀವಲ್ವ, ಸೊ ಆ ಕಲಿಯುವಿಕೆಯನ್ನು, ಆ ಭಾಷೆಯ ಒಂದು ಬೆಳವಣಿಗೆಯನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ನಮ್ಮ ಒಂದು ಫಸ್ಟ್ ಲ್ಯಾಂಗ್ವೇಜ್ ಮಾತೃಭಾಷೆನ ನಾವು ಲರ್ನ್ ಮಾಡಿ ಕಲಿತೀವ. ಸೆಕೆಂಡ್ ಒನ್ ಅಂತಸ್ಥಗೊಳಿಸಿಕೊಳ್ಳುವಿಕೆ, ಅಕ್ವೈಜೇಷನ್. ಥರ್ಡ್ ಒನ್ ಬೆಳವಣಿಗೆ. ಫೋರ್ತ್ ಒನ್ ಜ್ಞಾನ ಸಂಚಯ. ಸೊ ನಮ್ಮ ಮಾತೃಭಾಷೆನ ನಾವು ಹೇಗೆ ಕಲಿತೀವಿ, ಅದನ್ನು ಸ್ವಾಧೀನಪಡಿಸ್ಕೊಳ್ತೀವಿ. ಏನು ಮಾಡ್ತೀವಿ, ಸ್ವಾಧೀನಪಡಿಸ್ಕೋತೀವಿ, ಅರ್ಜನೆ ಮಾಡ್ಕೋತೀವಿ, ಹೌದಲ್ವಾ. ಇಲ್ಲಿ ಒಂದು ವೇಳೆ ಅಕ್ವೈಜೇಷನ್ ಅನ್ನೋ ಪದ ಇರಲಿಲ್ಲ ಅಂತಂದರೆ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅಂತಸ್ಥಗೊಳಿಸಿಕೊಳ್ಳುವಿಕೆ, ಸಡನ್ಲಿ ಈ ಒಂದು ವರ್ಡ್ ನಮಗೆ ಅಂಡರ್ಸ್ಟ್ಯಾಂಡೇ ಆಗಲ್ಲ, ಗೊತ್ತಾಗಲ್ಲ ಏನಿದು ಅಂತ ಅನಿಸುತ್ತೆ. ಅದೇ ನೀವು ಇಂಗ್ಲೀಷ್ನಲ್ಲಿ ನೋಡಿ ಅಕ್ವೈಜೇಷನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಎಸ್ ಅಕ್ವೈಜೇಷನ್ ಅಂದ್ರೇನು, ಒಂದು ಭಾಷೆಯನ್ನು ಯಾವುದೇ ರೀತಿ ಎಫರ್ಟ್ ಇಲ್ಲದೆ, ಅದನ್ನು ಲರ್ನ್ ಇಲ್ಲದೆ, ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ನಾವೇನು ಮಾಡ್ತೀವಿ, ನಮ್ಮ ಒಂದು ಎನ್ವಿರಾನ್ಮೆಂಟಲ್ ಮೂಲಕ, ನಮ್ಮ ತಂದೆ ತಾಯಿಗಳ ಮೂಲಕ ಏನು ಮಾಡ್ತೀವಿ, ಆ ಭಾಷೆಯನ್ನು ಸ್ವಾಧೀನಪಡಿಸ್ಕೋತೀವಿ, ಕಲ್ಕೋತೀವಿ. ಅದನ್ನೇ ಏನಂತ ಕರೀತಾರೆ, ಅಕ್ವೈಜೇಷನ್. ಫಸ್ಟ್ ಲ್ಯಾಂಗ್ವೇಜನ್ನು ನಾವು ಅಕ್ವೈಜೇಷನ್ ಮಾಡ್ತೀವಿ. ಅದೇ ಸೆಕೆಂಡ್ ಲ್ಯಾಂಗ್ವೇಜನ್ನು
ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನಾವೇನು ಮಾಡ್ತೀವಿ ಸ್ಕೂಲಿಗೆ ಹೋಗಿ ರೂಲ್ಸಿಂದ ಎಫರ್ಟ್ ಹಾಕಿ ನಾವೇನು ಮಾಡ್ತೀವಿ ಕಲಿತೀವಿ, ಲರ್ನ್ ಮಾಡ್ತೀವಿ, ಹೌದಲ್ವಾ? ಸೊ ಒಂದು ವೇಳೆ ಇಲ್ಲಿ ಪ್ರಶ್ನೆ ದ್ವಿತೀಯ ಭಾಷೆಯ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಹೀಗೆ ತಿಳಿಯಲಾಗುತ್ತದೆ ಅಂತ ಒಂದು ವೇಳೆ ಪ್ರಶ್ನೆ ಬಂದಿತ್ತು ಅಂದರೆ ನಿಮ್ಮ ಉತ್ತರ ಏನಾಗಬೇಕಲ್ಲಿ ಕಲಿಯುವಿಕೆ ಆಗಬೇಕು. ನೆನ್ಪಿಟ್ಕೊಳ್ಳಿ, ದ್ವಿತೀಯ ಭಾಷೆಯ ಒಂದು ಬೆಳವಣಿಗೆ ಏನಂತ ಕರೀತಾರೆ? ಲರ್ನ್, ಕಲಿಯುವಿಕೆ. ನಾವು ಕಲಿತೀವಿ, ಲರ್ನ್ ಮಾಡ್ತೀವಿ ಆ ಭಾಷೆಯನ್ನು. ಅದೇ ಫಸ್ಟ್ ಲ್ಯಾಂಗ್ವೇಜನ್ನು, ನಮ್ಮ ಮಾತೃಭಾಷೆನ ನಾವು ಯಾವುದೂ ಎಫರ್ಟ್ ಇಲ್ಲದೆ ನಾವೇನು ಮಾಡ್ತೀವಿ ಆ ಭಾಷೆಯನ್ನು ಕಲಿತೀವಿ. ಸೊ ಅದಕ್ಕೇನಂತ ಕರೀತಾರೆ? ಅಕ್ವಜೇಷನ್ ಅಂತಾರೆ. ಅಂತಸ್ಥಗೊಳಿಸಿಕೊಳ್ಳುವಿಕೆ, ಅರ್ಜನೆ ಮಾಡಿಕೊಳ್ಳುವುದು, ಸ್ವಾಧೀನಪಡಿಸಿಕೊಳ್ಳುವುದು. ಸೊ ಇಷ್ಟೆಲ್ಲ ವರ್ಡ್ಸ್ ಇವೆ, ಸೊ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ನೋಡಿ ಎಷ್ಟು ಲೆಂತಿ ಇದೆ. 119ನೇ ಪ್ರಶ್ನೆ, ಮೊದಲ ತರಗತಿಯ ಭಿನ್ನ ಭಿನ್ನ ಮಾತೃಭಾಷೆ ಇರುವ ಮಕ್ಕಳು ಕಲಿಯುವವರನ್ನು ಕ್ರಮವಾಗಿ ಎಲ್ಲ ಭಾಷೆಯಲ್ಲೂ ಶುಭಾಶಯಗಳನ್ನು ಒಬ್ಬರ ನಂತರ ಇನ್ನೊಬ್ಬರು ವಿನಿಮಯ ಮಾಡಿಕೊಳ್ಳಲು ಅಧ್ಯಾಪಿಕೆಯು ಹೇಳುತ್ತಾಳೆ. ಕಲಿಯುವ ಮಕ್ಕಳು ಪ್ರತಿದಿನವೂ ವಿಭಿನ್ನ ಭಾಷೆಯ ಕೆಲವು ಪದಗಳನ್ನು ಅರಿಯಲು ಪ್ರಯತ್ನಿಸುತ್ತಾರೆ. ಅಧ್ಯಾಪಿಕೆಯು ಯಾವ ಉಪಾಯವನ್ನು ಇಲ್ಲಿ ಬಳಸುತ್ತಿದ್ದಾಳೆ ಅಂದರೆ ಇಲ್ಲಿ ಫಸ್ಟ್ ಒಂದು ತರಗತಿಯಲ್ಲಿ ಶಿಕ್ಷಕರಾದಂಥವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಅಂದರೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಈ ರೀತಿ ಶುಭಾಶಯಗಳನ್ನು ಒಬ್ಬರೊಬ್ಬರು ಹೇಳ್ಕೊಳ್ಳೋದು ಅಂದರೆ ಏನು, ಅವರು ಯಾವ ಒಂದು ಭಾಷೆ ಮಾತೃಭಾಷೆ ಇದೆ ಅಲ್ವಾ, ಸೊ ಆ ಮಾತೃಭಾಷೆಯಲ್ಲಿ ಹೇಳಿಕೊಳ್ಳುವುದು. ಸೊ ಈ ರೀತಿ ಹೇಳ್ಕೊಳ್ಳಿಕ್ಕೆ ಅಧ್ಯಾಪಿಕೆಯು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಲಿಯುವ ಮಕ್ಕಳು ಏನು ಮಾಡ್ತಾರೆ, ಪ್ರತಿದಿನ ಒಂದೊಂದು ಆ ಭಾಷೆಯಲ್ಲಿರುವಂತಹ ಒಂದೊಂದು ಪದಗಳನ್ನು ಕಲಿತಾರೆ. ಈ ಪ್ರತಿದಿನವೂ ನಾವು ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಒಂದು ಉದಾಹರಣೆಗಳನ್ನು ಆ ಶಬ್ದಗಳನ್ನು ಹೇಳ್ತಾ ಹೋದರೆ ಅಲ್ಲಿ ಮಗುವಿಗೆ ಏನಾಗುತ್ತೆ, ಆ ಪದನ ಕಲಿಯುತ್ತೆ. ಹೌದು, ಈಗ ಹಿಂದಿಯಲ್ಲಿ ಏನು ಈರುಳ್ಳಿಗೆ ಪ್ಯಾಸ್ ಅಂತಾರೆ, ಆಮೇಲೆ ಇಂಗ್ಲೀಷ್ನಲ್ಲಿ ಆನಿಯನ್ ಅಂತಾರೆ. ಈ ರೀತಿ ಹಲವಾರು ಪದಗಳನ್ನು ಮಗು ಕಲಿಯುತ್ತೆ, ಹೌದಲ್ವಾ? ಸೊ ಈ ರೀತಿ ಆ ಶಿಕ್ಷಕರು ಆ ಒಂದು ಕ್ಲಾಸ್ ರೂಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾದರೆ ಅಧ್ಯಾಪಿಕೆ ಯಾವ ಒಂದು ಉಪಾಯವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಸೊ ಕ್ವಶನ್ ಇಷ್ಟು ಲೆಂದಿ ಇದೆ, ಆದರೂ ಕೂಡ ಉತ್ತರ ಮಾತ್ರ ತುಂಬ ಸುಲಭ ಇದೆ. ಓಕೆನಾ? ಇದು ಮಲ್ಟಿಲಿಂಗ್ವಾಲಿಸಮ್ ಮೇಲೆ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇಲ್ಲಿ ಮಲ್ಟಿಲಿಂಗ್ವಾಲಿಸಮ್ ಬಂದಾಗ ಅಂದರೆ ಹಲವಾರು ಭಾಷೆಯ ಬಗ್ಗೆ, ಬಹುಭಾಷಿಕತೆಯ ಬಗ್ಗೆ ಬಂದಾಗ ಆಪ್ಷನ್ಸ್ನಲ್ಲಿ ಯಾವಾಗಲೂ ಸಂಪನ್ಮೂಲ ಅನ್ನೋ ಪದ ಇರುತ್ತೆ. ಇಂಗ್ಲೀಷ್ನಲ್ಲಿ ಅಸೆಟ್ ಅಥವಾ ರಿಸೋರ್ಸ್, ಈ ಎರಡು ಪದಗಳನ್ನ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ನಲ್ಲಿಯೂ ಕೂಡ ಆಲ್ರೆಡಿ ತುಂಬ ಸಲ ಈ ಪ್ರಶ್ನೆ ಬಂದಿದೆ. ಉದಾಹರಣೆ ಏನಪ್ಪ ಅಂದರೆ, ಈಗ ಹಿಂದಿ ಮಾತನಾಡುವಂತಹ ಶಿಕ್ಷಕಿದು ರಾಜಸ್ಥಾನ್ಗೆ ಪೋಸ್ಟಿಂಗ್ ಆಗಿದೆ. ಸೊ ಅಲ್ಲಿ ಅವ್ರಿಗೆ ಮಕ್ಕಳ ಜೊತೆ ಹೊಂದಾಣಿಕೆ ಆಗಲಿಕ್ಕೆ, ಅವ್ರಿಗೆ ಕಲಿಸ್ಲಿಕ್ಕೆ, ಬೋಧನೆ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಆ ರೀತಿ ಆದಾಗ ಆ ಶಿಕ್ಷಕರು ಏನು ಮಾಡಬೇಕು, ಅಲ್ಲಿಂದ ಪೋಸ್ಟಿಂಗ್ ತೊಗೋಬೇಕಾ, ಅಥವಾ ಅಲ್ಲಿ ಮಕ್ಕಳಿಗೆ ಹಿಂದಿಯನ್ನು ಕಲಿಸ್ಬೇಕಾ, ಇಲ್ಲ ಅಲ್ಲಿ ಸುತ್ತಮುತ್ತಲು ಇರುವಂತಹ ಜನರಿಗೂ ಆಯ್ತು, ಮಕ್ಕಳಿಗೂ ಆಯ್ತು, ಹಿಂದಿ ಪುಸ್ತಕಗಳನ್ನು ಓದಲಿಕ್ಕೆ ಹೇಳಬೇಕಾ, ಏನು ಮಾಡಬೇಕು ಹಾಗಾದರೆ ಹೇಳಿ ನೋಡೋಣ. ಸೊ ಅಲ್ಲಿ ಏನು ಮಾಡಬೇಕು, ಶಿಕ್ಷಕರು ಆ ಭಾಷೆಯನ್ನು ಕಠಿಣ ಅಂದ್ಕೊಳ್ಳದೆ, ಆ ಮಕ್ಕಳ ಒಂದು ಮಾತೃಭಾಷೆಯನ್ನು ಕಠಿಣ ಅಂದ್ಕೊಳ್ಳದೆ ಅದನ್ನು ಒಂದು ರಿಸೋರ್ಸ್ ಆಗಿ ತೆಗೆದುಕೊಳ್ಬೇಕು, ಅಸೆಟ್ ಆಗಿ ತೆಗೆದುಕೊಳ್ಬೇಕು, ಸಂಪನ್ಮೂಲವಾಗಿ ಏನು ಮಾಡಬೇಕು, ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಆ ಎಲ್ಲ ಭಾಷೆಗಳನ್ನು ಸಂಪನ್ಮೂಲವಾಗಿ ತೆಗೆದುಕೊಂಡು ಬಹುಭಾಷಿಕತೆಯನ್ನು ಬಳಸ್ತಾ ಇದ್ದಾರೆ. ಇದರಿಂದ ಮಕ್ಕಳೇನು ಹಲವಾರು ಭಾಷೆನ ಕಲಿಬೋದು. ಎಲ್ಲ ಭಾಷೆಯಲ್ಲಿರುವಂತಹ ಪದಗಳನ್ನು ಅವರೇನು ಮಾಡ್ತಾರೆ, ಕಲಿತಾರೆ. ಸೊ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್. ಈಗ 120ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದಾಗಿದೆ. ಒಂದು ಭಾಷೆಯನ್ನು ಕಲಿಯುವವರಿಗೆ ರೀತಿಯಲ್ಲಿ ಪ್ರಾರಂಭಿಸುವುದು ಆದರ್ಶಮಯ ವಿಧಾನ ಅಲ್ಲ ಅಂತ ಕೇಳಿದ್ದಾರೆ. ಒಂದು ಭಾಷೆ ನಾವು ಕಲಿಸ್ತೀವಿ ಅಂತಂದರೆ ಏನು ಹಲವಾರು ವಿಧಾನಗಳ ಮೂಲಕ ಕಲಿಸ್ತೀವಿ, ಹೌದಲ್ವಾ? ಸೊ ಹಾಗಾದರೆ ಇಲ್ಲಿ ಒಂದು ವಿಧಾನ ನೆಗೆಟಿವ್ ಇದೆ, ಆ ರೀತಿ ನಾವು ಮಾಡಬಾರ್ದು ಅಂತ ಇದೆ. ಈಗ ಶಿಶುಪ್ರಾಸಗಳು, ರೈಮ್ಸ್ ಎಲ್ಲ ಹೇಳಿದರೆ ಮಕ್ಕಳು ಎಷ್ಟು ಖುಷಿ ಪಡ್ತಾರಲ್ವ. ಸೊ ಹಾಡುಗಳನ್ನು ಹೇಳಿದರೆ ಎಷ್ಟು ಖುಷಿ ಪಡ್ತಾರೆ. ಇದು ಬೇಕು ನಮಗೆ. ಇದರಿಂದ ನಾವೇನು ಮಾಡ್ಬೋದು, ಭಾಷೆನ ಕಲಿಸ್ಬೋದು.
ಒಳ್ಳೆಯ ವಿಧಾನ ಇದೆ ಹೌದಲ್ವಾ? ಸೆಕೆಂಡ್, ಪದಗಳು ಹಾಗೂ ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯ ಮೂಲಕ. ಸೊ ಇದು ಕೂಡ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ನಾವು ಹೇಳಬೇಕಾಗತ್ತೆ ಮಗುವಿಗೆ ಹೌದಲ್ವಾ? ಸೊ ಇದು ಕೂಡ ರೈಟ್ ಆಗುತ್ತೆ. ಇನ್ನು ಥರ್ಡ್ ಒನ್, ಮೌಖಿಕ ಮತ್ತು ಕೇಳುವುದನ್ನು ಬಳಸುವುದರ ಮೂಲಕ. ಎಸ್, ಮೌಖಿಕ ಒಂದು ಮತ್ತು ನಾವು ಕಥೆಗಳನ್ನು ಹೇಳ್ತೀವಿ, ಆ ಮಗು ಕೇಳುತ್ತೆ. ಇದೆಲ್ಲವನ್ನು ಬಳಸೋದ್ರ ಮೂಲಕ ನಾವು ಭಾಷೆಯನ್ನು ಕಲಿಸ್ಬೋದು. ಇದು ಕೂಡ ಆದರ್ಶಮಯ ವಿಧಾನ ಇದೆ. ಹಾಗಾದರೆ 1, 2, 4th ಇವು ಪಾಸಿಟಿವ್ ಆಪ್ಷನ್ಸ್ ಇವೆ. ಹಾಗಾದರೆ ನೆಗೆಟಿವ್ ಯಾವುದಾಯಿತು? ಥರ್ಡ್ ಒನ್, ವರ್ಣಮಾಲೆಯ ಅಕ್ಷರಗಳನ್ನು ಕಲಿಸುವ ಮೂಲಕ. ಇಲ್ಲಿ ನಾವು ಆಪ್ಷನ್ಸ್ ನೋಡಬೇಕು, ಯಾವುದು ಹೆಲ್ದಿ ಆಪ್ಷನ್ಸ್, ಪಾಸಿಟಿವ್ ಆಪ್ಷನ್ಸ್ ಇರುತ್ತಲ್ವ, ಸೊ ಅವನ್ನೆಲ್ಲ ಎಲಿಮಿನೇಟ್ ಮಾಡ್ತಾ ಹೋಗಬೇಕು. ನೆಗೆಟಿವ್ ಒಂದು ಸಿಗುತ್ತೆ, ಅದೇ ನಮ್ಮ ಉತ್ತರ ಆಗಿರುತ್ತೆ. ಅಂದರೆ ನೆಗೆಟಿವ್ ಆಪ್ಷನ್ನ ಚೂಸ್ ಮಾಡಲಿಕ್ಕೆ ಹೇಳಿದಾಗ, ಒಂದು ವೇಳೆ ಪಾಸಿಟಿವ್ ಆಪ್ಷನ್ನ ಚೂಸ್ ಮಾಡಲಿಕ್ಕೆ ಹೇಳಿದರೆ ನೆಗೆಟಿವ್ ಎಲ್ಲ ಡಿಲೀಟ್ ಮಾಡೋದು, ಪಾಸಿಟಿವನ್ನು ನಾವು ಆನ್ಸರಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ಏನು ಮಾಡೋಣ, ಇದು ಫಸ್ಟ್ ಲ್ಯಾಂಗ್ವೇಜನ್ನು ನಾವು ಡಿಸ್ಕಸ್ ಮಾಡಿ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪ್ರಶ್ನೆ ಪತ್ರಿಕೆನ ನಾವು ಡಿಸ್ಕಸ್ ಮಾಡೋಣ. ಸೊ ಇದೇ ರೀತಿ ಪೇಪರ್ 2 ಪತ್ರಿಕೆ 2ರ ಆ 2 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ, ಅಥವಾ ಇನ್ನೂ ಏನಾದರೂ ಬದಲಾವಣೆಯನ್ನು ಮಾಡ್ಕೋಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಯನ್ನು ತಿಳಿಸುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡುವಂತಹ ಲೈಕ್ ಮತ್ತು ಕಮೆಂಟ್ಗಳು ಏನು ನಮ್ಮನ್ನು ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಉಂಟು ಮಾಡುತ್ತೆ. ಸೊ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ CTET ಬರೀಲಿಕ್ಕೆ ಹೋಗುವಂತಹ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಟೆಲಿಗ್ರಾಮ್ಗೆ ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ವೋ, ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿಬಿಟ್ಟು ನೀವು ಜಾಯ್ನ್ ಆಗಿ. ಸೊ ಹೊಸದಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಭೇಟಿ ಕೊಟ್ಟಿದ್ದೀರೋ, ಸೊ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಮೊದಲು ಪಡೆಯಬಹುದು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.